ಒಂದು ಕಡೆ ಮೈಸೂರಿನಲ್ಲಿ ಸಾಂಪ್ರದಾಯಿಕ ದಸರಾ ಅದ್ಧೂರಿಯಾಗಿ ನಡೀತಿದ್ರೆ ಮತ್ತೊಂದು ಕಡೆ ಅದೇ ಮೈಸೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ಬಿರುಸನ್ನ ಪಡೆದುಕೊಂಡಿದೆ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ವರಪುತ್ರ ಅಂತ ಮಾತನಾಡಿರೋದು ಕಾಂಗ್ರೆಸ್ನ ನಾಯಕರಲ್ಲ, ಬದಲಾಗಿ ಜೆಡಿಎಸ್ನ ನಾಯಕರು. ಸಿದ್ದರಾಮಯ್ಯ ರಾಜೀನಾಮೆ ನೀಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ ಜಿಟಿ ದೇವೇಗೌಡರು. ಸಿಎಂ ಯಾವತ್ತೂ ಕೂಡ ಕುಟುಂಬದ ಹಿತಾಸಕ್ತಿಯನ್ನ ನೋಡಿದವರಲ್ಲ. ಅವರ ರಾಜೀನಾಮೆ ಕೇಳಲಿಕ್ಕೆ ಯಾರಿಗೂ ಕೂಡ ನೈತಿಕ ಹಕ್ಕಿಲ್ಲ ಅನ್ನೋ ಅರ್ಥದ ಮಾತನಾಡಿದ್ದಾರೆ ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡರು. ಎಫ್ಐಆರ್ ಆದವರೆಲ್ಲ ರಾಜೀನಾಮೆ ಕೊಡಬೇಕು ಅಂತೇನಿಲ್ಲ. ಜೆಡಿಎಸ್ನಲ್ಲಿ ಎಫ್ಐಆರ್ ಆಗಿರುವವರು ಯಾರೂ ಇಲ್ವಾ? ಈಗ ಎಲ್ಲರೂ ಗಾಜಿನ ಮನೆಯಲ್ಲಿ ಕೂತಿದ್ದಾರೆ. ಗಾಜಿನ ಮನೆಯಲ್ಲಿ ಕೂತಿದ್ದವರು ಇನ್ನೊಂದು ಮನೆಗೆ ಕಲ್ಲೆಸೆಯೋದು ಸೂಕ್ತವಾ? ತಮ್ಮ ಮೇಲೂ ಎಫ್ಐಆರ್ ಇರೋ ಸಂದರ್ಭದಲ್ಲಿ ಬೇರೆಯವ್ರ ಮೇಲೆ ಎಫ್ಐಆರ್ ಆಗಿದೆ, ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳೋದು ಸೂಕ್ತವಾ? ಕೇಂದ್ರ ಮಂತ್ರಿಯಾಗಿ ಅವರಿಗೆ ಜವಾಬ್ದಾರಿ ಬೇಡವಾ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ ಜೆಡಿಎಸ್ ಶಾಸಕರಾದ ಜಿಟಿ ದೇವೇಗೌಡರು. ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಸಿಎಂ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಿಟಿ ದೇವೇಗೌಡರು ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ. ಗೌಡ್ರು, ಇವತ್ತು ಕೊಟ್ಟಂತಹ ಒಂದು ಹೇಳಿಕೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಸಿದ್ದರಾಮಯ್ಯ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆ ಎತ್ತಿದ್ದೀರಿ. ನೋಡಪ್ಪ, ನಾನು ಸ್ಪೆಸಿಫಿಕ್ಕಾಗಿ ಹೇಳಿದ್ದೀನಿ, ನಾನು ಯಾವತ್ತೂ ಯಾವ ಸ್ಟೇಟ್ಮೆಂಟ್ ಕೊಡೋಕ್ಕೂ ಹೋಗಿಲ್ಲ. ಅದಕ್ಕೆ ಅವನು ಯಾರೋ ಹೇಳ್ದ ಜಿಟಿ ದೇವೇಗೌಡನು ರಿಸಲ್ಟ್ ಮಾಡೋಣ ಅಂತ. ಅದಕ್ಕೆ ನಾನು ಹೇಳಿದೆ ಲಿಕ್ಕರ್ ಶಾಪು, ಪೆಟ್ರೋಲ್ ಬಂಕು, ಹೋಟ್ಲು, ಕಾಂಪ್ಲೆಕ್ಸು ಅಥವಾ ಅಲ್ಲೊಂದು ಸೈಟು ತಗೊಂಡಿದ್ರೆ ತೋರಿಸ್ಬಿಡು, ಇಲ್ಲದೇ ನಿನ್ನ ಜೈಲಿಗೆ ಹಾಕ್ಸ್ತೀನಿ ಅಂತ ಹೇಳಿದೆ. ಆವತ್ತಿಂದ ಅವ್ನು ಸುದ್ದಿ ಇಲ್ಲ. ಏನಪ್ಪ ಹಂಗೆ ಹೇಳೋಕ್ಕೇನೋ ಎಲ್ರಿಗೂ ಬಿಟ್ಬಿಟ್ಟ 110 ಸೈಟ್ ತಗೊಂಡವ್ರೆ ಅಂತ. ಅದಕ್ಕೆ ನಾನೇನು ಹೇಳೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ವಿಚಾರದಲ್ಲಿ RTI ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿ ಮಾಡಿದ ಮೇಲೆ ರಾಜ್ಯಪಾಲರು ಒಂದೇ ದಿನದಲ್ಲಿ ಅವ್ರು ಕೊಟ್ಟಂಥ ರಿಪೋರ್ಟ್ ಮೇಲೆ ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡಿದ್ದಾರೆ. ಅವ್ರಿಗೆ ಇನ್ವೆಸ್ಟಿಗೇಷನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಇವರು ಹೈಕೋರ್ಟ್ಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಅವ್ರು ಹೈಕೋರ್ಟಲ್ಲಿ ಏನು ಹೇಳಿದ್ದಾರೆ, ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿದ್ದಾರೆ. ಈಗೇನು ಅದರ ಆಧಾರದ ಮೇಲೆ ಏನಾಗ್ತಾಯಿದೆ, ಕಾನೂನುಬದ್ಧವಾಗಿ ಲೋಕಾಯುಕ್ತದಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಇಡಿಗೂ ಹೋಗಿದ್ದಾರೆ. ಎನ್ಕ್ವೈರಿಗಳು ತನಿಖೆ ನಡೀತವೆ. ಅವರು ತೀರ್ಮಾನ ಆಗಿ ಬರಬೇಕು, ಇವರು ತಪ್ಪಿತಸ್ಥರು, ಇವ್ರದ್ದು ಅದರಲ್ಲಿ ಕೈವಾಡ ಇದೆ, ಇವರಿಂದನೇ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಬಂದರೆ ಆವಾಗ ನ್ಯಾಯಾಲಯ ಏನು ಹೇಳ್ತದೆ ಆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಅವ್ರು ಕೊಟ್ಟಿರೋ ತೀರ್ಪು ರಾಜೀನಾಮೆ ಕೊಡುವಂತಲಲ್ಲಿ ಈಗಲೇ ಜೈಲಿಗೆ ಹಾಕುವಂತಲ್ಲಿ ಅದ್ಯಾವುದು ಕಾನೂನಲ್ಲೂ ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಕುಮಾರಸ್ವಾಮಿ ಅವರೇ ಮೊದಲ ದಿನದಲ್ಲಿ ಕೂಡ ಆಗ್ರಹಿಸ್ತಾ ಇರುವುದು ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಬೇಕು ಅಂತೇಳಿ. ಕುಮಾರಸ್ವಾಮಿಯವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ಇವ್ರಿಗೇನು ಮುಖ್ಯಮಂತ್ರಿ ಆಗಿದ್ದಾರೆ, ತನಿಖಾ ಸಂಸ್ಥೆಗಳು ಇವ್ರ ಕೈಗಳಿಗೆ ಹೆಂಗೆ ಮಾಡ್ತವೆ ಅಂತ ಅವ್ರು ಮನಸ್ಸು ಮಾಡಿದ್ರೆ CBIಯಿಂದನೇ ಮಾಡಿಸ್ಬೋದು. ಅವ್ರ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿದೆ, ಅವ್ರ ರಾಜೀನಾಮೆ ಕೇಳ್ತೀರಾ ಸರ್ ಅಂತ? ನಾನು ಕುಮಾರಸ್ವಾಮಿ ಅವರಂತಾಗಲಿ, ಈಗ ಅಶೋಕ್ ಅವ್ರ ಮೇಲೆ ಬಂದಿಲ್ಲ ಅವ್ರ ಮೇಲಾಗಲಿ, ಸಿದ್ದರಾಮಯ್ಯನವ್ರ ಮೇಲಾಗಲಿ, ರಾಜಕೀಯದಲ್ಲಿ ಇರ್ತಕ್ಕಂಥವ್ರ ಮೇಲೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕೊಡ್ತಾರೆ. ಕೂಡಲೇ FIR ಹಾಕ್ತಾರೆ, ಹಾಕಿದ್ಮೇಲೆ ತನಿಖೆ ಮಾಡ್ತಾರೆ. FIR ಕೂಡಲೇ ರಾಜೀನಾಮೆ ಕೊಡಿ ಅಂದರೆ ಯಾರು ಕೊಡ್ತಾರೆ? ರಾಜೀನಾಮೆ ಸುಲಭ ಕೊಡ್ತಾರಾ? ಯಾರು ಕೊಡಲ್ಲ. ರಾಜೀನಾಮೆ ಕೊಡಬೇಕಾಗೂ ಇಲ್ಲ. ಇದಿಷ್ಟು ಜಿಟಿ ದೇವೇಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಚಾವಳಿ ಬೆಟ್ಟ. ಮತ್ತೊಂದು ಕಡೆ ತಮ್ಮದೇ ಪಕ್ಷದ ನಾಯಕರು ತಮ್ಮ ವಿರುದ್ಧ ಮಾತುಗಳನ್ನ ಆಡ್ತಾ ಸಿದ್ದರಾಮಯ್ಯನವರ ಪರವಾಗಿ ನಿಂತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೈಸೂರಿನಲ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ಮಾತನ್ನ ಆಡಿರಬಹುದು. ಇದು ಜಿಟಿ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರ ಕೌಂಟರ್. ನಾನು ಸಿಎಂ ರಾಜೀನಾಮೆ ಕೊಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ, ಅವರ ನಡವಳಿಕೆಯೇ ಡಿಮ್ಯಾಂಡ್ ಮಾಡ್ತಾ ಇದೆ. ರಾಜೀನಾಮೆ ಕೊಡಿ ಅಂತ ನಾನು ಕೇಳಿಲ್ಲ, ಕೇಳೋದು ಇಲ್ಲ. ಮೈಸೂರಿನಲ್ಲಿ ತಮಗ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಿಟಿ ದೇವೇಗೌಡರು ಹಿಂಗೊಂದು ಡಿಫೆನ್ಸಿವ್ ಹೇಳಿಕೆಯನ್ನ ನೀಡಿರಬಹುದು ಅಂತ ಹೇಳಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಜಿ ಟಿ ದೇವೇಗೌಡರು ಇವತ್ತು ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಆಡಿದ ಮಾತುಗಳು ನೇರವಾಗಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ಕೊಂಡು ರಾಜೀನಾಮೆ ಕೇಳಿದ್ ಸರಿಯಲ್ಲ ಅನ್ನೋ ರೀತಿಯ ಮಾತುಗಳು. ಇದನ್ನ ಕೇಳಿಸ್ಕೊಂಡ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ, ಮೈಸೂರಿನಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಜಿ ಟಿ ದೇವೇಗೌಡರು ಹೇಳಿಕೆಯನ್ನ ನೀಡಿರಬಹುದು ಅಂತ ಆಗಿದೆ. ನೇರವಾಗಿ ವೇದಿಕೆ ಮೇಲೆ ನಿಂತು ಕುಮಾರಸ್ವಾಮಿ ಅವರ ಬಗ್ಗೆ ಜವಾಬ್ದಾರಿ ಮಾತನ್ನ ಆಡಿದ ಜಿ ಟಿ ದೇವೇಗೌಡರು. ಇದಾದ ನಂತರದಲ್ಲಿ ಕುಮಾರಸ್ವಾಮಿ ಹಾಗೆ ಜಿ ಟಿ ದೇವೇಗೌಡರ ನಡುವೆ ಎಲ್ಲವೂ ಸರಿ ಇದೆಯಾ ಅನ್ನೋ ಪ್ರಶ್ನೆ ಸ್ವಾಭಾವಿಕವಾಗಿ ಮೂಡುತ್ತೆ. ಈ ವಿಚಾರಕ್ಕೂ ರಿಯಾಕ್ಟ್ ಮಾಡಿದ್ದಾರೆ ಜಿ ಟಿ ದೇವೇಗೌಡರು. ಕುಮಾರಸ್ವಾಮಿ ಹಾಗೆ ನನ್ನ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ನಾನು ಅಂತರವನ್ನೂ ಕೂಡ ಕಾಯ್ದುಕೊಂಡಿಲ್ಲ. ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡರ ಸ್ಪಷ್ಟನೆ, ನಾನು ಪಕ್ಷ ಬಿಟ್ಟರೆ ಯಾರು ತಾನೇ ಸೇರಿಸ್ಕೊಳ್ತಾರೆ, ನನ್ನ ಪಕ್ಷ ಬಿಡೋಕೆ ಇದು ಸೂಕ್ತ ಸಮಯ ಕೂಡ ಅಲ್ಲ ಅಂತ ಹೇಳಿ ಪರೋಕ್ಷವಾಗಿ ಸ್ವಪಕ್ಷೀಯರ ವಿರುದ್ಧ ಜಿ ಟಿ ಡಿ ಕಿಡಿಕಾರಿದ್ದಾರೆ. ಯಾವುದೇ ಕಾರಣಕ್ಕೂ ಅಂತರ ಕಾಯ್ಕೊಂಡಿಲ್ಲ. ನಾವು ಮೊನ್ನೆ ನೋಡಿದ್ವಲ್ಲ, ವೇದಿಕೆ ಮೇಲೆ ಕೂತ್ಕೊಂಡು ನಾವು ಅವರು ಮಾತಾಡಿ ಚೆನ್ನಾಗಿದೆಯಲ್ಲ, ನಿಖಿಲ್ ಬಂದರು, ಪಕ್ಷದ ಸದಸ್ಯತ್ವಕ್ಕೆ ಹೋದೋ, ನೋಂದಣಿ ಮಾಡ್ದೋ, ಜೊತೆಲೇ ಇದೀವಲ್ಲ. ನಾನು ಪಕ್ಷದಲ್ಲಿರಲಿ ವಿರೋಧವಾಗಿರಲಿ ಜಿ ಟಿ ದೇವೇಗೌಡ ಹಿಂಗೆ ಇರೋದು ಯಾವಾಗಲೂ. ಏನು ಕಡೆಗಣಿಸೋಕೆ ಏನಿದೆ, ಈಗ ಅಧಿಕಾರ ಇದ್ದ ಅಧಿಕಾರವೇ ಇಲ್ವಲ್ಲ, ಇನ್ನು ಕಡೆಗಣಿಸೋಕೆ ಏನಿದೆ? ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಇದ್ದಾರೆ, ರಾಜ್ಯದಲ್ಲಿ ಏನು ಅಧಿಕಾರ ಇಲ್ವಲ್ಲ. ಎನ್ ಡಿ ಎ ತಾನೇ ಇರ್ತಕ್ಕಂಥದ್ದು, ಅಂದ್ರೆ ಪಕ್ಷದಲ್ಲಿ ತಮಗೆ ಜವಾಬ್ದಾರಿ ಮಿಸ್ ಆಗ್ತಾ ಇದೆ, ನಿಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ. ಯಾಕೆ ಕಡೆಗಣಿಸ್ತಾರೆ? ಕೋರ್ ಕಮಿಟಿ ಅಧ್ಯಕ್ಷನೇ ಮಾಡೋರಲ್ಲ. ಎಲ್ಲ ಒಂದ್ ಕಡೆ ಗೌಡ್ರು ಪಾರ್ಟಿಯಿಂದ ಹೊರಗೆ ಬರ್ತಾರೆ, ಈ ರೀತಿ ಕೆಲವು ಕುಟುಂಬ ಮಧ್ಯೆ ಡಿಫ್ರೆನ್ಸಸ್ಗಳಾಗ್ತಾ ಇದೆ ಅಂತ. ಅಲ್ಲಪ್ಪ, ಯಾವಾಗಲೂ ಹೋಗಿಲ್ಲ, ಈಗ ಹೋಗಕ್ಕಾಯ್ತದ? ಈ ಸಂದರ್ಭದಲ್ಲಿ ಸರಿ, ಈ ಸಂದರ್ಭದಲ್ಲಿ ಯಾರು ಕರ್ಕೋತಾರೆ ನಮ್ಮನ್ನ? ನಾವು ಹೋಗ್ತಾನೆ ಹೆಂಗಾಯ್ತದೆ? ಹಾಲಿ ಎಮ್ ಎಲ್ ಎ ಇದ್ದೀನಿ, ಇನ್ನೂ 3 ವರ್ಷ ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ ನೋಡೋಣ. ಅಂದ್ರೆ ಹೋಗುವಂತ ಮನ್ಸಿದ್ರು ಕೂಡ ಇವತ್ತು ಸರಿಯಾದ ಸಂದರ್ಭ ಅಲ್ಲ ಅಂತ. ಸಂದರ್ಭ ಅಲ್ಲ, ಹೋಗೋ ಮನ್ಸಿದೆ, ಹೋಗೋ ಮನ್ಸಿಲ್ಲ. 3 ವರ್ಷ. ಇಷ್ಟೆಲ್ಲದರ ನಡುವೆ ಮೈಸೂರು ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ವೇದಿಕೆ ಮೇಲೆ ಮಾತನಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 1 ವರ್ಷದ ಜನಾಶೀರ್ವಾದ, ಚಾಮುಂಡಿ ತಾಯಿಯ ಆಶೀರ್ವಾದವನ್ನ ಬೇಡಿದ್ರು. ಕೇವಲ 1 ವರ್ಷದ ಮಾತ್ಯಾಕಾಡಿದ್ರು ಮುಖ್ಯಮಂತ್ರಿಗಳು ಅನ್ನೋ ಬಗ್ಗೆ ಇದೀಗ ಚರ್ಚೆ ಪ್ರಾರಂಭವಾಗಿದೆ. ಸಿಎಂ ಆಗಿರೋದು ಇನ್ನೊಂದೇ ವರ್ಷನ, ಪೂರ್ಣಾವಧಿ ಅಂದ್ರೆ 5 ವರ್ಷಗಳ ಕಾಲ ಅಧಿಕಾರ ಇರೋದಿಲ್ವಾ? ಅಧಿಕಾರ ಬದಲಾವಣೆ ಬಗ್ಗೆ ಒಪ್ಪಂದವಾಗಿದೆಯಾ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡುವಂತಿತ್ತು ಸಿದ್ದರಾಮಯ್ಯನವರ ಮಾತು. ಒಪ್ಪಂದದ ರೀತಿಯಲ್ಲೇ ಅಧಿಕಾರ ಬದಲಾಗುತ್ತಾ? ದಸರಾ ಭಾಷಣದಲ್ಲಿ ತಾನೇ 5 ವರ್ಷ ಸಿಎಂ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಭಾಷಣ ಮುಗಿಸುವ ಹಂತದಲ್ಲಿ 1 ವರ್ಷದ ಮಾತನಾಡಿದ್ದಾರೆ. 16 ಪ್ರಶ್ನೆಗಳಿಗೆ ಕಾರಣವಾಗಿದೆ ಮುಖ್ಯಮಂತ್ರಿಗಳ ಹೇಳಿಕೆ. 5 ವರ್ಷಗಳ ಕಾಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದೇನೂ ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷಗಳ ಕಾಲ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸರವ್ರನ್ನ ಬಿಟ್ಟರೆ 5 ವರ್ಷಗಳ ಪೂರ್ಣಾವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ಈಗಲೂ ಕೂಡ ಎಷ್ಟೇ ತೊಡಕುಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ ಚಾಮುಂಡೇಶ್ವರಿಯವರ ಕೃಪಾ ಆಶೀರ್ವಾದ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜಿ ಟಿ ದೇವೇಗೌಡರು ಮೂಡಾದಲ್ಲಿ ಒಬ್ಬರು ಸದಸ್ಯರಾಗಿದ್ದಾರೆ, ಅವರ ಸತ್ಯ ಏನು ಅಂತ ಗೊತ್ತಿದೆ. ಅದಕ್ಕೋಸ್ಕರನೇ ಅವರು ಬೇರೆ ಪಕ್ಷದಲ್ಲಿ ಇದ್ಕೊಂಡು ಸತ್ಯವನ್ನು ನುಡಿತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸತ್ಯಮೇವ ಜಯತೆ ಅಂತ ಕರೆಯೋದು.